Good morning, students. Last class we discussed the quantum numbers, in that principal quantum number, azimuthal and magnetic. Then fourth one is spin quantum. Today's discussion is fourth quantum number, spin quantum number. This spin quantum number was proposed by two scientists, Uhlenbeck and Goldstein. ಇವರಿಬ್ಬರು ಸೈಂಟಿಸ್ಟ್ಗಳು ಏನಪ್ಪ ಅಂತಂದ್ರೆ ಏನು ಸ್ಪಿನ್ ಕ್ವಾಂಟಮ್ ನಂಬರ್ನ ಏನಪ್ಪ ಅಂತಂದ್ರೆ ಪ್ರಪೋಸ್ ಮಾಡಿದರು. ಯಾರು? ಉಲೆನ್ಬೆಕ್ ಆ್ಯಂಡ್ ಗೋಲ್ಡ್ಸ್ಟೈನ್. These two scientists proposed the spin quantum number, and this spin quantum number is denoted by a symbol small s. Small s ನಿಂದ ಏನಪ್ಪ ಅಂತಂದ್ರೆ ಡಿನೋಟ್ ಮಾಡ್ತಾರೆ. ಆ್ಯಂಡ್ an electron while moving around the nucleus in an orbit, ಒಂದು ಆರ್ಬಿಟ್ದೊಳಗೆ ಎಲೆಕ್ಟ್ರಾನ್ ಏನಪ್ಪ ಅಂತಂದ್ರೆ ಮೂವ್ ಆಗಾಕತ್ತೈತಿ ಅಂತಂದ್ರೆ ಇಟ್ ಆಲ್ಸೋ ರೊಟೇಟ್ಸ್ ಆರ್ ಸ್ಪಿನ್ಸ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಲೈಕ್ ಏನಪ್ಪ ಅಂತಂದ್ರೆ ಪ್ಲಾನೆಟರಿ ಸಿಸ್ಟಮ್ ಐತ್ಲ, ಈಗ ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್ನ ಸುತ್ತಲೂ ಏನಪ್ಪ ಅಂದ್ರೆ ಅರ್ತ್ ರೊಟೇಟ್ ಆಗ್ತೈತಿ. ಅದು ರೊಟೇಟ್ ಕಂಪ್ಲೀಟ್ ಒಂದು ರೊಟೇಷನ್ ಆದಾಗ 1 ಇಯರ್ ಅಂತ ಹೇಳ್ತೀವಿ ನಾವು. ಅದೇ ಏನಪ್ಪ ಅಂತಂದ್ರೆ 1 ಡೇ ಮೀನ್ಸ್ ಅರ್ತ್ ಈಸ್ ಸ್ಪಿನ್ನಿಂಗ್ ಅರೌಂಡ್ ಇಟ್ಸ್ ಓನ್ ಆಕ್ಸಿಸ್. ಒಂದು ಅದರ ಎಕ್ಸಸ್ದಾಗ ಏನಪ್ಪ ಅಂತಂದ್ರೆ ಅದು ಸ್ಪಿನ್ ಆಯ್ತು ಅಂತಂದ್ರೆ ಒಂದು ಕಂಪ್ಲೀಟ್ ಸ್ಪಿನ್ನಿಗೆ ಏನಂತೀವಿ ನಾವು 1 ಡೇ ಅಂತೀವಿ. ಹಂಗೆ ಏನಪ್ಪ ಅಂತಂದ್ರೆ ದ ಎಲೆಕ್ಟ್ರಾನ್ಸ್ ವೈಲ್ ಮೂವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ಆನ್ ಆರ್ಬಿಟ್ ಇಟ್ ಆಲ್ಸೋ ರೊಟೇಟ್ಸ್ ಆರ್ ಸ್ಪಿನ್ಸ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಆ ಆಕ್ಸಿಸ್ ತನ್ನ ಸುತ್ತಲೂ ಏನು ಮಾಡ್ತಪ್ಪ ಅಂತಂದ್ರೆ ತಿರುಗ್ತದೆ. ಆ್ಯಂಡ್ ದ್ಯಾಟ್ ಇಂಡಿಕೇಟ್ಸ್ ಏನಪ್ಪ ಅಂತಂದ್ರೆ ಸ್ಪಿನ್ ಅಂತ ಹೇಳ್ತೀವಿ ನಾವು. ಸ್ಪಿನ್ ಆರ್ ರೊಟೇಟ್ಸ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್. ಆ್ಯಂಡ್ ದ ಸ್ಪಿನ್ ಮೇ ಬಿ ಇನ್ ಕ್ಲಾಕ್ವೈಸ್ ಡೈರೆಕ್ಷನ್ ಆರ್ ಆ್ಯಂಟಿ ಕ್ಲಾಕ್ವೈಸ್. ಸ್ಪಿನ್ ಏನಪ್ಪ ಅಂದ್ರೆ ಕ್ಲಾಕ್ವೈಸ್ ಡೈರೆಕ್ಷನ್ದೊಳಗೂ ಆಗ್ಬೋದು ಅಥವಾ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ದೊಳಗೂ ಆಗ್ಬೋದು. ಕ್ಲಾಕ್ವೈಸ್ ಡೈರೆಕ್ಷನ್ದೊಳಗೆ ಏನಪ್ಪ ಅಂತಂದ್ರೆ ಜನರಲಿ ಅಪ್ವರ್ಡ್ ಎರೋ ಏನಪ್ಪ ಅಂದ್ರೆ ಇಂಡಿಕೇಟ್ ಮಾಡ್ತಾರೆ. ಕ್ಲಾಕ್ವೈಸ್ ಡೈರೆಕ್ಷನ್ ಇತ್ತು ಅಂತಂದ್ರೆ ಇಟ್ ಇಂಡಿಕೇಟ್ಸ್ ಅಪ್ವರ್ಡ್ ಡೈರೆಕ್ಷನ್. ಆ್ಯಂಡ್ ಇಟ್ ಮೇ ಬಿ ಇನ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಇಟ್ ಈಸ್ ರಿಪ್ರೆಸೆಂಟೆಡ್ ಬೈ ಡೌನ್ವರ್ಡ್ ಎರೋ ಹೆಡ್. ಎರೋ ಹೆಡ್ ಅಪ್ವರ್ಡ್ ಇತ್ತು ಅಂದರೆ ಕ್ಲಾಕ್ವೈಸ್ ಡೈರೆಕ್ಷನ್ ಅಂತ ಕರಿತೀವಿ ನಾವು, ಎಲ್ಲಿ ಸ್ಪಿನ್ ಕ್ವಾಂಟಮ್ ನಂಬರ್ ಹೇಳಬೇಕಾದ್ರೆ. ಆ್ಯಂಡ್ ಎರೋ ಹೆಡ್ ಈಸ್ ಡೌನ್ವರ್ಡ್ ಇತ್ತು ಅಂತಂದ್ರೆ ದ್ಯಾಟ್ ಇಂಡಿಕೇಟ್ಸ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ದೊಳಗೆ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ ಸ್ಪಿನ್ ಆಗ್ತಾ ಇದೆ ಅಂತ. ದೆನ್ ದ ವ್ಯಾಲ್ಯೂಸ್ ಆಫ್ ಎಸ್ ಆರ್, ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಎಸ್ ಅಂತೇಳಿ ನಾವು, ಡಿನೋಟೆಡ್ ಬೈ ಸಿಂಬಾಲ್ ಸ್ಮಾಲ್ ಎಸ್. ಆ್ಯಂಡ್ the values of S are plus half and minus half. For conventional, these are considered as ಏನಪ್ಪ ಅಂತಂದ್ರೆ plus half and minus half ಅಂತೇಳಿ ತಗೊಂಡಾರ. The spin quantum numbers values are plus half and minus half. And the clockwise direction spin is represented by plus half. Clockwise direction spin ಐತಪ್ಪ ಅಂತಂದ್ರೆ that indicates ಏನಪ್ಪ ಅಂತಂದ್ರೆ plus half. ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಸ್ಪಿನ್ ಐತಪ್ಪ ಅಂದ್ರೆ ದ್ಯಾಟ್ ರಿಪ್ರೆಸೆಂಟೆಡ್ ಬೈ ಮೈನಸ್ ಹಾಫ್. ಮೈನಸ್ ಹಾಫ್ ಏನಪ್ಪ ಅಂದ್ರೆ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಸ್ಪಿನ್ ಈಸ್ ರಿಪ್ರೆಸೆಂಟೆಡ್ ಬೈ ಮೈನಸ್ ಹಾಫ್. ಆ್ಯಂಡ್ ದ ಸ್ಪಿನ್ ಕ್ವಾಂಟಮ್ ನಂಬರ್ ಈಸ್ ಇಂಡಿಪೆಂಡೆಂಟ್ ಆಫ್ ಅದರ್ ಕ್ವಾಂಟಮ್ ನಂಬರ್ಸ್. ಈಗ ಹೆಂಗೆ ಏನಪ್ಪ ಅಂತಂದ್ರೆ ಎಮ್ ವ್ಯಾಲ್ಯೂ ಏನಪ್ಪ ಅಂತಂದ್ರೆ ಎಲ್ ಮತ್ತು ಎನ್ ಮೇಲೆ ಡಿಪೆಂಡ್ ಐತಿ ಅಂತ ಹೇಳಿದ್ವಿ ನಾವು. ಎಲ್ ವ್ಯಾಲ್ಯೂ ಎನ್ ಮೇಲೆ ಡಿಪೆಂಡ್ ಐತಿ ಅಂತ ಹೇಳಿದ್ವಿ ನಾವು. ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮಿಥಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ಸ್ ಆರ್ ಏನಪ್ಪ ಅಂದ್ರೆ ಡಿಪೆಂಡ್ಸ್ ಆನ್ ಒನ್ ಅನದರ್, ಒಂದ್ರ ಮೇಲೆ ಒಂದು ಡಿಪೆಂಡ್ ಅದಾವು ಅಂತ ಹೇಳಿ. ಬಟ್ ಸ್ಪಿನ್ ಕ್ವಾಂಟಮ್ ನಂಬರ್ ಈಸ್ ಇಂಡಿಪೆಂಡೆಂಟ್ ಆಫ್ ಅದರ್ ಕ್ವಾಂಟಮ್ ನಂಬರ್ಸ್. ಬೇರೆ ಕ್ವಾಂಟಮ್ ನಂಬರ್ಗಿಂತ ಏನಪ್ಪ ಅಂತಂದ್ರೆ ಬೇರೆನೇ ಐತೆ. ಆ 4 ಕ್ವಾಂಟಮ್ ನಂಬರ್ಗೆ ಇದಕ್ಕೆ ಏನಪ್ಪ ಅಂತಂದ್ರೆ ರಿಲೇಟ್ ಇಲ್ಲ. ಬಟ್ ಓನ್ಲಿ ಏನಪ್ಪ ಅಂದ್ರೆ ಇಟ್ ರಿಪ್ರೆಸೆಂಟ್ಸ್ ದಿ ಸ್ಪಿನ್ ಆಫ್ ಎಲೆಕ್ಟ್ರಾನ್. ಒಂದು ಆರ್ಬಿಟಲ್ದೊಳಗೆ 2 ಎಲೆಕ್ಟ್ರಾನ್ ಅದಾವ ಅಂದ್ರೆ ಆ ಎರಡೂದ್ರದ್ದು ಎಲೆಕ್ಟ್ರಾನ್ದು ಸ್ಪಿನ್ ಒಂದು ಕ್ಲಾಕ್ ವೈಸ್ ಐತಿ, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಅಂತೇಳಿ ಅಷ್ಟೇ ಏನಪ್ಪ ಅಂತಂದ್ರೆ ಇಂಡಿಕೇಟ್ ಮಾಡ್ತೈತಿ. ಆ್ಯಂಡ್ ಇಟ್ ಈಸ್ ದ ಓನ್ಲಿ ಕ್ವಾಂಟಮ್ ನಂಬರ್ ದ್ಯಾಟ್ ಹ್ಯಾಸ್ ನಾನ್ ಇಂಟಿಗ್ರಲ್ ವ್ಯಾಲ್ಯೂಸ್. ಉಳಿದ್ರೊಳಗೆಲ್ಲ ಏನಪ್ಪ ಅಂದ್ರೆ 0, 1, 2, 3, 4 ಆ್ಯಂಡ್ ಸೋ ಆನ್ ಅಂತ ಹೇಳಿದ್ವಿ ನಾವು. ಅಂದ್ರೆ ಉಳಿದದ್ದು 3 ಕ್ವಾಂಟಮ್ ನಂಬರ್ದಲ್ಲಿ ಏನಪ್ಪ ಅಂದ್ರೆ ಇಂಟಿಗ್ರಲ್ ವ್ಯಾಲ್ಯೂಸ್ ಅದಾವೆ, ಇನ್ಕ್ಲೂಡಿಂಗ್ 0 ಅಂತ ಹೇಳಿದ್ವಿ. ಬಟ್ ಇಟ್ ಈಸ್ ದ ಓನ್ಲಿ ಕ್ವಾಂಟಮ್ ನಂಬರ್ ದ್ಯಾಟ್ ಹ್ಯಾಸ್ ನಾನ್ ಇಂಟಿಗ್ರಲ್ ವ್ಯಾಲ್ಯೂಸ್. ನಾನ್ ಇಂಟಿಗ್ರಲ್ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಪ್ಲಸ್ ಹಾಫ್ ಮೈನಸ್ ಹಾಫ್ ಅಂತ ತೊಗೊಂಡಾರ. ದೆನ್ ಇಟ್ ಕ್ಯಾನಾಟ್ ಬಿ ಡೆಡ್ಯೂಸ್ಡ್ ಫ್ರಾಮ್ ಸ್ಕ್ರೊಡಿಂಜರ್ ವೇವ್ ಇಕ್ವೇಷನ್. ಸ್ಕ್ರೊಡಿಂಜರ್ ವೇವ್ ಇಕ್ವೇಷನ್ ಇಂದ ಏನಪ್ಪ ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಜಿಮಿಥಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರನ್ನು ನಾವೇನಪ್ಪ ಅಂದ್ರೆ ಡೆಡ್ಯೂಸ್ ಮಾಡ್ಬೋದು. ಬಟ್ ದ ಸ್ಪಿನ್ ಕ್ವಾಂಟಮ್ ನಂಬರ್ ಕ್ಯಾನಾಟ್ ಬಿ ಡೆಡ್ಯೂಸ್ಡ್ ಫ್ರಾಮ್ ಸ್ಪಿನ್ ಕ್ವಾಂಟಮ್ ನಂಬರ್. ಇಟ್ ಈಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ ನಾವು. ಆ್ಯಂಡ್ the spin quantum number is indicates the direction of the spin in the electron. Spin of electron ಏನಪ್ಪ ಅಂತಂದ್ರೆ ಇಂಡಿಕೇಟ್ ಮಾಡ್ತೈತಿ.
The spin quantum number indicates the direction of the spin of the electron. ಅಂದ್ರೆ ಡೈರೆಕ್ಷನ್ ಆಫ್ ದ ಸ್ಪಿನ್ ಆಫ್ ದ ಎಲೆಕ್ಟ್ರಾನ್ ಮೀನ್ಸ್ ಕ್ಲಾಕ್ ವೈಸ್ ಐತೋ ಆ್ಯಂಟಿ ಕ್ಲಾಕ್ ವೈಸ್ ಐತೋ ಅಂತ ಅಷ್ಟ ಹೇಳ್ತೈತೆ. ಆ್ಯಂಡ್ ಈಚ್ ಆರ್ಬಿಟಲ್ ಕಂಟೈನ್ಸ್ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಆರ್ 2. ಒಂದು ಆರ್ಬಿಟಲ್ದೊಳಗೆ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ಎಷ್ಟಪ್ಪ ಅಂತಂದ್ರೆ ಮ್ಯಾಕ್ಸಿಮಮ್ ಆಫ್ 2 ಎಲೆಕ್ಟ್ರಾನ್ಸ್. ಆ್ಯಂಡ್ ವಿತ್ ಅಪೋಸಿಟ್ ಸ್ಪಿನ್ ಅಂತ ಹೇಳ್ತೀವಿ ನಾವು. ಅಪೋಸಿಟ್ ಸ್ಪಿನ್ ಅಂದ್ರೆ ಒಂದು ಕ್ಲಾಕ್ ವೈಸ್ ಇರ್ತೈತಿ, ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್. ಅಂದ್ರೆ ಒಂದು ಅಪ್ವರ್ಡ್ ಎರೋಹೆಡ್ ರಿಪ್ರೆಸೆಂಟ್ ಮಾಡ್ತಾರೆ, ಇನ್ನೊಂದು ಡೌನ್ವರ್ಡ್ ಏನಪ್ಪ ಅಂತಂದ್ರೆ ಎರೋಹೆಡ್ಲೆ ರಿಪ್ರೆಸೆಂಟ್ ಮಾಡ್ತಾರೆ. ದ್ಯಾಟ್ ಈಸ್ ಏನಪ್ಪ ಅಂದ್ರೆ ಕ್ಲಾಕ್ ವೈಸ್ ಯಾವುದು ಅಂದ್ರೆ ಅಪ್ವರ್ಡ್ ಎರೋಹೆಡ್. ಅದನ್ನ ಏನಪ್ಪ ಅಂತಂದ್ರೆ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತಾರೋ ಅಂತಂದ್ರೆ ದ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಏನಪ್ಪ ಅಂತಂದ್ರೆ ಸ್ಪಿನ್ ಆ್ಯಂಡ್ ಕ್ಲಾಕ್ ವೈಸ್ ಏನಪ್ಪ ಅಂತಂದ್ರೆ ಸ್ಪಿನ್ ಡೈರೆಕ್ಷನ್ನ ಈ ರೀತಿ ರಿಪ್ರೆಸೆಂಟ್ ಮಾಡ್ತಾರೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಎನ್ ಎಲೆಕ್ಟ್ರಾನ್. ಇದು ಎಲೆಕ್ಟ್ರಾನ್ ಐತಿ ಅಂತ ತಿಳ್ಕೊಡ್ರಿ. ಎರೋಹೆಡ್ ಮೀನ್ಸ್ ಇದು ಎನರ್ಜಿ ಲೆವೆಲ್ಲ, ಇದ್ರೊಳಗೆ ಹಿಂಗೆ ಏನಪ್ಪ ಅಂದ್ರೆ ರೊಟೇಟ್ ಆಗ್ತಿರ್ತೈತೆ ಅದು. ದಿಸ್ ಎಲೆಕ್ಟ್ರಾನ್ ಈಸ್ ಏನಪ್ಪ ಅಂತಂದ್ರೆ ಸ್ಪಿನ್ಸ್ ಆರ್ ರೊಟೇಟ್ಸ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಕ್ಲಾಕ್ ವೈಸ್ ಡೈರೆಕ್ಷನ್. ದಿಸ್ ಇಸ್ ಕ್ಲಾಕ್ ವೈಸ್. ಈ ಎರೋಹೆಡ್ ರಿಪ್ರೆಸೆಂಟ್ ಏನು ಮಾಡ್ತೈತಪ್ಪ ಅಂದ್ರೆ ಹಿಂಗೆ ಕ್ಲಾಕ್ ವೈಸ್ ಡೈರೆಕ್ಷನ್ದೊಳಗೆ ಮೂಮೆಂಟ್ ಆಗ್ತೈತಿ. ಕ್ಲಾಕ್ ವೈಸ್ ಸ್ಪಿನ್ ಇಂಡಿಕೇಟ್ಸ್ +½ ಆರ್ ಅಪ್ವರ್ಡ್ ಎರೋಹೆಡ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ spinning or rotation of electron about its own axis represents -½ or downward arrowhead. Downward arrowhead ಅಥವಾ ಏನಪ್ಪ ಅಂತಂದ್ರೆ -½ ನಿಂದ ಏನಪ್ಪ ಅಂತಂದ್ರೆ ಇದನ್ನು ರಿಪ್ರೆಸೆಂಟ್ ಮಾಡ್ತಾರೆ. ದಿಸ್ ಇಸ್ ಏನಪ್ಪ ಅಂತಂದ್ರೆ ರಿಪ್ರೆಸೆಂಟೇಷನ್ ಆಫ್ ಸ್ಪಿನ್ ಕ್ವಾಂಟಮ್ ನಂಬರ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಆ್ಯಂಡ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಕ್ಲಾಕ್ ವೈಸ್ ಮೀನ್ಸ್ +½ ಆರ್ ಅಪ್ವರ್ಡ್ ಎರೋಹೆಡ್, ಆ್ಯಂಟಿ ಕ್ಲಾಕ್ ವೈಸ್ ಮೀನ್ಸ್ -½ ಆರ್ ಡೌನ್ವರ್ಡ್ ಎರೋಹೆಡ್. ಒಂದು ಏನಪ್ಪ ಅಂದ್ರೆ ಆರ್ಬಿಟಲ್ದೊಳಗೆ 2 ಎಲೆಕ್ಟ್ರಾನ್ ಇರ್ತವೆ. ಆ್ಯಂಡ್ ಆಲ್ ದಿ ಕ್ವಾಂಟಮ್ ನಂಬರ್ಸ್ ಲೈಕ್ ಪ್ರಿನ್ಸಿಪಲ್, ಅಜಿಮಿಥಲ್ ಆ್ಯಂಡ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ಸ್ ಆಫ್ 2 ಎಲೆಕ್ಟ್ರಾನ್ಸ್ ಇನ್ ಅನ್ ಆರ್ಬಿಟಲ್ ಈಸ್ ಸೇಮ್. ಒಂದು ಆರ್ಬಿಟಲ್ದೊಳಗೆ 2 ಎಲೆಕ್ಟ್ರಾನ್ ಅದಾವ ಅಂದ್ರೆ n ವ್ಯಾಲ್ಯೂ ಸೇಮ್ ಇರ್ತದೆ, l ವ್ಯಾಲ್ಯೂ ಸೇಮ್ ಇರ್ತದೆ, m ವ್ಯಾಲ್ಯೂ ಸೇಮ್ ಇರ್ತದೆ. ಬಟ್ ಯಾವುದು ಚೇಂಜ್ ಇರ್ತದೆ ಹೇಳ್ರಿ? ಸ್ಪಿನ್ ಕ್ವಾಂಟಮ್ ನಂಬರ್ ಈಸ್ ಡಿಫ್ರೆಂಟ್. ಒಂದ್ರದ +½ ಇರ್ತೈತಿ, ಇನ್ನೊಂದ್ರದ -½ ಅಂದ್ರೆ ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್ದೊಳಗೆ ಇನ್ನೊಂದು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ದೊಳಗೆ ಓರಿಯೆಂಟ್ ಆಗಿರ್ತಾವೆ. ರಿಸಲ್ಟೆಂಟ್ ಸ್ಪಿನ್ ಏನಾಗ್ತೈತಪ್ಪ ಅಂತಂದ್ರೆ 0 ಅಂತ ಹೇಳ್ತೀವಿ ನಾವು. ಪೇರ್ಡ್ ಆಗಿದ್ದು ಅಂತಂದ್ರೆ ರಿಸಲ್ಟೆಂಟ್ ಸ್ಪಿನ್ ಏನಪ್ಪ ಅಂದ್ರೆ +½ -½ ಕ್ಯಾನ್ಸಲ್ ಆಯ್ತು. ದಿಸ್ ಈಸ್ ಅಬೌಟ್ ಕ್ವಾಂಟಮ್ ನಂಬರ್ಸ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಯುವರ್ ಎಕ್ಸಾಮಿನೇಷನ್. ನಿಮ್ಮ ಎಕ್ಸಾಮ್ದೊಳಗೆ ಏನಪ್ಪ ಅಂದ್ರೆ 4 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದಿ ಕ್ವಾಂಟಮ್ ನಂಬರ್ಸ್ ಆರ್ explain the quantum numbers with significance or write the significance of quantum numbers ಅಂತ ಕ್ವಶನ್ ಕೇಳ್ತಾರೆ. ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್ ಅಂದಾಗ ಏನಪ್ಪ ಅಂದರೆ 4 ಕ್ವಾಂಟಮ್ ನಂಬರ್ಸ್ ಏನೇನು ಇಂಡಿಕೇಟ್ ಮಾಡ್ತಾವೆ, ಇದ್ರ ವ್ಯಾಲ್ಯೂ ಏನೇನು ಅದಾವ, ಇದ್ರನ್ನೆಲ್ಲ ಏನಪ್ಪ ಅಂತಂದ್ರೆ ಆಮೇಲೆ ಏನಪ್ಪ ಅಂತಂದ್ರೆ ಅದ್ರ ಸಿಂಬಾಲ್ ಏನದ ಅದ್ರನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ದ್ಯಾಟ್ ಈಸ್ ಏನಪ್ಪ ಅಂತಂದ್ರೆ ರಿಪ್ರೆಸೆಂಟೆಡ್ ಇನ್ ದಿ ಟೇಬಲ್. ಒಂದು ಟೇಬಲ್ನಿಂದ ನಾವೇನಪ್ಪ ಅಂತಂದ್ರೆ ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸನ್ನು ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಏನಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡಿ. ಸಿಗ್ನಿಫಿಕೆನ್ಸ್ ಆಫ್ ಕ್ವಾಂಟಮ್ ನಂಬರ್ಸ್, ಫಸ್ಟ್ ಕಾಲಮ್ ಈಸ್ ಕ್ವಾಂಟಮ್ ನಂಬರ್ಸ್, ಸಿಂಬಾಲ್ಸ್, ಅಲೋಡ್ ವ್ಯಾಲ್ಯೂಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್. ಇನ್ ದಿಸ್ ಫಸ್ಟ್ ಕ್ವಾಂಟಮ್ ನಂಬರ್ ಈಸ್ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್. ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್. ಇಟ್ಸ್ ಸಿಂಬಾಲ್ ಈಸ್ ಸ್ಮಾಲ್ n. ಸ್ಮಾಲ್ n ನಿಂದ ಏನಪ್ಪ ಅಂತಂದ್ರೆ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಅಲೋಡ್ ವ್ಯಾಲ್ಯೂಸ್ ಎಲ್ಲಿಂದ ಅದಾವ? 0 ಇರಂಗಿಲ್ಲ. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಏನಪ್ಪ ಅಂತಂದ್ರೆ 0 ಇರೋದಿಲ್ಲ. ಇಟ್ ಸ್ಟಾರ್ಟ್ಸ್ ಫ್ರಮ್ 1. 1ರಿಂದ ಚಾಲು ಆಗ್ತೈತಿ. 1, 2, 3, 4 ಆ್ಯಂಡ್ ಸೋ ಆನ್. ಅಲೋಡ್ ವ್ಯಾಲ್ಯೂಸ್ ಆರ್ 1, 2, 3, 4 ಆ್ಯಂಡ್ ಸೋ ಆನ್. ಸಿಂಬಾಲ್ ಈಸ್ n. ಆ್ಯಂಡ್ ಸಿಗ್ನಿಫಿಕೆನ್ಸ್ ಏನು ಇಂಡಿಕೇಟ್ ಮಾಡ್ತೈತಪ್ಪ? ಇಟ್ ಇಂಡಿಕೇಟ್ಸ್ ಎನರ್ಜಿ ಆ್ಯಂಡ್ ಸೈಜ್ ಆಫ್ ಆರ್ಬಿಟ್. ಇದೇನು ಇಂಡಿಕೇಟ್ ಮಾಡ್ತೈತಪ್ಪ ಅಂತಂದ್ರೆ ಎನರ್ಜಿ ಆ್ಯಂಡ್ ಸೈಜ್ ಆಫ್ ದಿ ಆರ್ಬಿಟ್. ಇಟ್ ಇಂಡಿಕೇಟ್ಸ್ ದ ಎನರ್ಜಿ ಆ್ಯಂಡ್ ಸೈಜ್ ಆಫ್ ದ ಆರ್ಬಿಟ್. ಒಂದು ಆರ್ಬಿಟ್ದು ಎನರ್ಜಿ ಮತ್ತು ಸೈಜನ್ನು ಏನಪ್ಪ ಅಂತಂದ್ರೆ ಇಂಡಿಕೇಟ್ ಮಾಡಿದೆ. ಯಾವುದು? ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇಂಡಿಕೇಟ್ಸ್ ದಿ ಸೈಜ್ ಆ್ಯಂಡ್ ಎನರ್ಜಿ ಆರ್ ಎನರ್ಜಿ ಆ್ಯಂಡ್ ಸೈಜ್ ಆಫ್ ದಿ ಆರ್ಬಿಟ್. ಒಂದು ಆರ್ಬಿಟ್ದ ಎನರ್ಜಿ ಅಥವಾ ಸೈಜನ್ನು ಇಂಡಿಕೇಟ್ ಮಾಡ್ತದೆ. ದೆನ್
second quantum number is azimuthal quantum number. ಈ azimuthal quantum number is also known as ಏನಂತೇಳಿ ನಾವು orbital angular momentum quantum number or subsidiary quantum number. ಅವು ಹೆಸರಿನಿಂದ ಕರೀತಾರೆ. ನಿಮಗೆ ಬರೀ azimuthal ಅಂದ್ರೆ ಒಂದಾಗ ಗೊತ್ತಿರಬಾರ್ದು. Orbital angular momentum quantum number ಅಂದ್ರು azimuthal quantum number. Subsidiary quantum number is also known as azimuthal quantum number. And the symbol for azimuthal quantum number is small l. And the allowed values are ಏನೇನದವಪ್ಪ allowed values 0 to n minus 1, 0 to n minus 1 ಅಂತ ಹೇಳ್ತೀವಿ ನಾವು. ಅಥವಾ ಏನಪ್ಪ ಅಂತಂದ್ರೆ ಎಲ್ಲಿಂದ ಇದು 0 to n minus 1 or it starts from 0, 1, 2, 3 and so on. 0 to n minus 1 formula ನಿಂದ ನಾವು L ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀವಿ and these allowed values are 0, 1, 2, 3 and so on. Then azimuthal quantum number ಏನು represent ಮಾಡ್ತೈತೆ ಹೇಳ್ರಿ? It indicates the shape of the orbital. Shape of the orbital. It indicates the shape of the orbital. Orbital the shape ಯಾವ ರೀತಿ ಐತಿ? ಎಸ್ ಆರ್ಬಿಟಲ್ ಅಂತಂದ್ರೆ ಅದನ್ನು ನಾವು ಏನಪ್ಪ ಅಂದ್ರೆ ಶೇಪ್ ಆಫ್ ದಿ ಆರ್ಬಿಟಲ್ಸ್ ಒಳಗೆ ನೋಡೋಣ. ಅಂದ್ರೆ ಸ್ಪೆರಿಕಲ್, ಡಂಬೆಲ್ಲ, ಡಬಲ್ ಡಂಬೆಲ್ ಅಂತ ಹೇಳಿ ಶೇಪ್. ಓಕೆ, azimuthal quantum number denotes a symbol L and allowed values are 0, 1, 2, 3 and so on, and it indicates the shape of the orbital. Then third one is magnetic quantum number. Magnetic quantum number and it is denoted by a symbol small m. All small letters are m and the values are minus L2 plus L including 0. Allowed values ಏನದಪ್ಪ ಅಂದ್ರೆ minus L2 plus L including 0. 0 include ಮಾಡ್ಕೊಂಡು ಏನಪ್ಪ ಅಂದ್ರೆ allowed values ಅದಾವ. ಅಂದ್ರೆ 0 plus -1 0 plus 1 -2 -1 0 plus 1 plus 2 ಈ ರೀತಿ ಏನಪ್ಪ ಅಂತಂದ್ರೆ the allowed values are minus L2 plus L including 0. Then it indicates ಯಾವುದು? Magnetic quantum number indicates the orientation of electron. Orientation of electron in the orbital. ಆ ಆರ್ಬಿಟಲ್ ಒಳಗೆ ಓರಿಯೆಂಟೇಷನ್ ಯಾವ ರೀತಿ ಐತೆ ಅಂತ ಹೇಳಿ ಏನಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಹೇಳ್ತದೆ. It indicates the orientation of electron in an orbital. ಒಂದು ಆರ್ಬಿಟಲ್ದೊಳಗೆ ಎಲೆಕ್ಟ್ರಾನ್ದು ಓರಿಯೆಂಟೇಷನ್ ಯಾವ್ದು ರಿಪ್ರೆಸೆಂಟ್ ಮಾಡ್ತೈತಿ, ಇಂಡಿಕೇಟ್ ಮಾಡ್ತೈತಪ್ಪ ಅಂದ್ರೆ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್. ದೆನ್ ಲಾಸ್ಟ್ ಒನ್ ಈಸ್ ಸ್ಪಿನ್ ಕ್ವಾಂಟಮ್ ನಂಬರ್. Spin quantum number is denoted by a symbol small s. Small s ನಿಂದ ಏನಪ್ಪಾ ಅಂತಂದ್ರೆ ಡಿನೋಟ್ ಮಾಡ್ತೀವಿ. And the values are plus half and minus half. ಎರಡೂ ಇರುವುದಿಲ್ಲ. ಒಂದು ಎಲೆಕ್ಟ್ರಾನಿಗೆ ಏನಪ್ಪಾ ಅಂತಂದ್ರೆ ಪ್ಲಸ್ ಹಾಫರ್ ಇರ್ತದೆ ಅಥವಾ ಮೈನಸ್ ಹಾಫರ್ ಇರ್ತದೆ. ಬಟ್ ದ ಸ್ಪಿನ್ ಕ್ವಾಂಟಮ್ ನಂಬರ್ ಈಸ್ allowed values of spin quantum numbers ಯಾವ್ಯಾವಪ್ಪ ಅಂದ್ರೆ ಪ್ಲಸ್ ಹಾಫ್ ಆ್ಯಂಡ್ ಮೈನಸ್ ಹಾಫ್. ಆ್ಯಂಡ್ ಇಟ್ ಇಂಡಿಕೇಟ್ಸ್ ಸ್ಪಿನ್ ಏನಪ್ಪ ಅಂತಂದ್ರೆ ಸ್ಪಿನ್ ಆಫ್ ಎಲೆಕ್ಟ್ರಾನ್. ಇದೇನಪ್ಪ ಅಂತಂದ್ರೆ ಸ್ಪಿನ್ ಏನಪ್ಪ ಅಂತಂದ್ರೆ ಹೇಳ್ತೈತಿ. ಅಥವಾ ಏನಪ್ಪ ಅಂದ್ರೆ ದಿಸ್ ಓರಿಯೆಂಟೇಷನ್ ಆಫ್ ಎಲೆಕ್ಟ್ರಾನ್ ಇನ್ ಸ್ಪೇಸ್ದೊಳಗೆ ಏನಪ್ಪ ಅಂತಂದ್ರೆ ಓರಿಯೆಂಟೇಷನ್ ಯಾವ ರೀತಿ ಐತಿ ಅಂಥೇಳಿ ದಿಸ್ ಇಂಡಿಕೇಟ್ ಮಾಡ್ತೈತಿ. ಆ್ಯಂಡ್ ಸ್ಪಿನ್ ಕ್ವಾಂಟಮ್ ನಂಬರ್ indicates the spin of
ಸ್ಪಿನ್ ಆಫ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನದ್ದು ಏನಪ್ಪ ಅಂತಂದ್ರೆ ಸ್ಪಿನ್ ಯಾವ್ದು ಹೇಳ್ತೈತಿ ಅಂತಂದ್ರೆ ಸ್ಪಿನ್ ಕ್ವಾಂಟಮ್ ನಂಬರ್ ಹೇಳ್ತದೆ. ಸ್ಪಿನ್ ಕ್ವಾಂಟಮ್ ನಂಬರ್ ಇಂಡಿಕೇಟ್ಸ್ ದಿ ಸ್ಪಿನ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನದ್ದು ಏನಪ್ಪ ಅಂತಂದ್ರೆ ಸ್ಪಿನ್ ಯಾವ ರೀತಿ ಐತಿ ಆರ್ಬಿಟಲ್ದೊಳಗೆ. ದಿಸ್ ಇಸ್ ದಿ ಸಿಂಪಲ್ ಎಕ್ಸ್ಪ್ಲನೇಷನ್ ಆಫ್ ಕ್ವಾಂಟಮ್ ನಂಬರ್ಸ್. ಇವು ಏನಪ್ಪ ಅಂದ್ರೆ ಈಗೆಲ್ಲ ನಾವೇನು ಎಕ್ಸ್ಪ್ಲೈನ್ ಮಾಡಿದ್ವಿ, 4 ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಆ್ಯಂಡ್ ಶಾರ್ಟಾಗಿ ಏನಪ್ಪ ಅಂತಂದ್ರೆ ಈ ಟೇಬಲ್ ಒಂದು ನೆನಪಿದ್ರೆ ಉಳಿದದ್ದು ಎಲ್ಲ ಏನಪ್ಪ ಅಂತಂದ್ರೆ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಮ್ಯಾಗ್ನೆಟಿಕ್ ಏನು ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಎನ್ದಿಂದ ಡಿನೋಟ್ ಮಾಡ್ತೀವಿ. ಆ್ಯಂಡ್ ಇಟ್ಸ್ ವ್ಯಾಲ್ಯೂ ಸ್ಟಾರ್ಟ್ಸ್ ಫ್ರಮ್ 1 2 3 ಆ್ಯಂಡ್ ಸೋ ಆನ್. ಆ್ಯಂಡ್ ಇಟ್ ಇಂಡಿಕೇಟ್ಸ್ ಎನರ್ಜಿ ಆ್ಯಂಡ್ ಸೈಜ್ ಆಫ್ ದ ಆರ್ಬಿಟ್. Azimuthal quantum number denoted by L and its values are 0 to n-1 and it indicates the shape of the orbital. Magnetic quantum number denoted by small m and its values are -L to +L including 0 and it indicates the orientation of electron in space. And last one, spin quantum number denoted by symbol S and the allowed values of spin quantum number are +12 and -12 and it indicates the spin of the electron. Spin ಯಾವ ರೀತಿ ಆಗ್ತೈತಪ್ಪ ಅಂತ ಹೇಳಿ. and these are the quantum numbers. Next is atomic orbitals in terms of quantum numbers. Atomic orbital ಏನಪ್ಪ ಅಂದ್ರೆ quantum numbers ಯಾವ ರೀತಿ ಹೇಳ್ತಾರೆ. In this, the values of quantum numbers are related to each other as follows. ಹಿಂಗೆ ಒಂದಕ್ಕೊಂದು ಏನಪ್ಪ ಅಂದ್ರೆ quantum numbers ಯಾವ ರೀತಿ ರಿಲೇಟ್ ಅದಾವ. In terms as follows, n is equal to 1 2 3 4 and so on. ಅಂದ್ರೆ ಎನರ್ಜಿ ಲೆವೆಲ್ಸ್ ಏನಪ್ಪ ಅಂದ್ರೆ 1ರಿಂದ ಏನಪ್ಪ ಅಂತಂದ್ರೆ 1 2 3 4 ಆ್ಯಂಡ್ ಸೋ ಆನ್. ಹಿಂಗೆ ಏನಪ್ಪ ಅಂತಂದ್ರೆ ಕ್ವಾಂಟಮ್ ನಂಬರ್ಸ್ ಒಂದಕ್ಕೊಂದು ಯಾವ ರೀತಿ ರಿಲೇಟೆಡ್ ಅದಾವ. ಫಾರ್ ಎಕ್ಸಾಂಪಲ್, ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ ಎನ್, ಏನಪ್ಪ ಅಂದ್ರೆ ಎನ್ ವ್ಯಾಲ್ಯೂ ಐತಿ ಅಂತಂದ್ರೆ ಎಲ್ ವ್ಯಾಲ್ಯೂಸ್ ಆರ್ 0 to n-1. ಎಲ್ ವ್ಯಾಲ್ಯೂಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂದ್ರೆ 0 to n-1. n equal to 1 ಇತ್ತು ಅಂದ್ರೆ 0, n equal to 2 ಇತ್ತು ಅಂದ್ರೆ 0 and 1, n equal to 3 ಇತ್ತರ 0 1 2. ಈ ರೀತಿ ಏನಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಾವು. ಎಲ್ಲಿಂದ 0ದಿಂದ ಸ್ಟಾರ್ಟ್ ಆಗ್ತದೆ. ಈಗ n-1 ವ್ಯಾಲ್ಯೂ ಎಷ್ಟು ಬರ್ತೈತಿಲ್ಲ, ಫ್ರಮ್ 0 to ಅಂದರೆ 2 ಬಂತು ಅಂತಂದ್ರೆ 0 1 2 ನಡುವೆ ಏನಪ್ಪ ಅಂದ್ರೆ 1 ಇರ್ತೈತಿ ಅಂತ. ದೆನ್ ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ ಎಲ್, ಎಮ್ ವ್ಯಾಲ್ಯೂಸ್ ಆರ್ ಎಲ್ಲಿಂದ ಎಲ್ಲಿ ತನಕ ಇರ್ತಾವ, ರೇಂಜಿಂಗ್ ಫ್ರಮ್ -L to +L ಇನ್ಕ್ಲೂಡಿಂಗ್ 0, -L to +L including 0. Then for a given value of m, s values ಏನಿರ್ತಾವಪ್ಪ ಅಂತಂದ್ರೆ +12 ಇರ್ಬೋದು ಅಥವಾ -12 ಇರ್ಬೋದು. It may be +12 or -12 for a given value of m. Then each orbital in an atom is defined by a set of values n, l and m. Each orbital in an atom, ಪ್ರತಿಯೊಂದು ಆರ್ಬಿಟಲ್ದೊಳಗೆ ಇರುವಂಥ ಎಲೆಕ್ಟ್ರಾನದ್ದು ಏನಪ್ಪ ಅಂತಂದ್ರೆ ವ್ಯಾಲ್ಯೂಸನ್ನು ಏನಪ್ಪ ಅಂತಂದ್ರೆ ಈ 3 ಏನಪ್ಪ ಅಂದ್ರೆ ಎನ್ ಎಲ್ ಆ್ಯಂಡ್ ಎಮ್ ವ್ಯಾಲ್ಯೂ ಮೇಲೆ ಡಿಫೈನ್ ಮಾಡ್ತಾರೆ. ಆ್ಯಂಡ್ ಡೆಸಿಗ್ನೇಷನ್ ಆಫ್ ಸಬ್ಸೆಲ್ಸ್, ಸಬ್ಸೆಲ್ಸ್ ಯಾವ ರೀತಿ ಡೆಸಿಗ್ನೇಷನ್ ಮಾಡ್ತಾರಪ್ಪ. ದ ವ್ಯಾಲ್ಯೂ ಆಫ್ ಎಲ್ ಏನೇನಂತ ಹೇಳಿ ನಾವು 0 1 2 3. ಎಲ್ ವ್ಯಾಲ್ಯೂಸ್ ಏನಪ್ಪ ಅಂದ್ರೆ ಸ್ಟಾರ್ಟ್ಸ್ ಫ್ರಮ್ 0 0 1 2 3. ಸಬ್ಸೆಲ್ಸ್ 0 ಇದ್ದಾಗ ಯಾವ್ದು ಇರ್ತದೆ ಹೇಳ್ರಿ, ಎಸ್ ಇರ್ತದೆ. ದೆನ್ 1 ಇದ್ದಾಗ ಪಿ, 2 ಇದ್ದಾಗ ಡಿ, 3 ಇದ್ದಾಗ ಎಫ್. ದೀಸ್ ಆರ್ ದಿ ಸಬ್ಸೆಲ್ಸ್ ವಿತ್ ಇಟ್ಸ್ ರಿಲೇಟಿವ್ ವ್ಯಾಲ್ಯೂಸ್. ಎಲ್ ಈಕ್ವಲ್ ಟು 0 ಇದ್ದಾಗ ಎಸ್ ಇರ್ತದೆ, ಎಲ್ ಈಕ್ವಲ್ ಟು 1 ಇದ್ದಾಗ ಪಿ ಇರ್ತದೆ, ಎಲ್ ಈಕ್ವಲ್ ಟು 2 ಇದ್ದಾಗ ಡಿ ಇರ್ತದೆ, ಆಮೇಲೆ ಎಲ್ ಈಕ್ವಲ್ ಟು 3 ಇದ್ದಾಗ ಎಫ್ ಇರ್ತದೆ. ದೆನ್ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ ದೀಸ್ ಸಬ್ಸೆಲ್ಸ್. ಆರ್ಬಿಟಲ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಹೇಳಿವಿ ನಾವು, 2l plus 1 ಅಂತ ಹೇಳಿ. ಫ್ರಮ್ ದಿ ರಿಲೇಷನ್ ನಂಬರ್ ಆಫ್ ಆರ್ಬಿಟಲ್ಸ್ ಇನ್ ಎ ಸಬ್ಸೆಲ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ 2l plus 1. ಎಲ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಏನಪ್ಪ ಅಂತಂದ್ರೆ ಆರ್ಬಿಟಲ್ ಬರ್ತೈತೆ, ಯಾವುದು ಎಸ್. ದೆನ್ ಎಲ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿರಿ, 1 into 2 2 plus 1 3. ಪಿ ಇದೊಳಗೆ ಏನಪ್ಪ ಅಂತಂದ್ರೆ 3 ಏನದಾವ ಆರ್ಬಿಟಲ್ಸ್ ಅದ. ದೆನ್ n equal to 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 into 2 4 4 plus 1 5. ಡಿ ಇದೊಳಗೆ ಏನಪ್ಪ ಅಂತಂದ್ರೆ 5 ಆರ್ಬಿಟಲ್ಸ್ ಅದ. ದೆನ್ ಲಾಸ್ಟ್ n equal to 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 into 2 6 6 plus 1 7. ಎಫ್ ದೊಳಗೆ ಏನಪ್ಪ ಅಂತಂದ್ರೆ 7 ಆರ್ಬಿಟಲ್ಸ್ ಅದಾವು. ಓಕೆ, ಈ ರೀತಿ ಏನಪ್ಪ ಅಂತಂದ್ರೆ ಡೆಸಿಗ್ನೇಷನ್ ಆಫ್ ಸಬ್ಸೆಲ್ಸ್ ಏನಪ್ಪ ಅಂತಂದ್ರೆ ಈ ರೀತಿ ಮಾಡ್ತಾರೆ. ದೆನ್ ಡೆಸಿಗ್ನೇಷನ್ ಆಫ್ ಸೆಲ್, ಸಬ್ಸೆಲ್ ಆ್ಯಂಡ್
ಆರ್ಬಿಟಲ್ಸ್ ಯಾವ ರೀತಿ ಮಾಡ್ತಾರಪ್ಪ. ಡೆಸಿಗ್ನೇಷನ್ ಆಫ್ cell, subcell and orbitals. First one is cell value n, subcell L and lastly orbitals m values. Here in this n is equal to 1, ಫಸ್ಟ್ ಏನಪ್ಪ ಅಂತಂದ್ರೆ n equal to 1 ತೊಗೊಂಡಾಗ L ವ್ಯಾಲ್ಯೂ ಏನಿರ್ತದೆ ಹೇಳ್ರಿ, L is equal to 0. L equal to 0 ಇತ್ತಪ್ಪ ಅಂತಂದ್ರೆ m ವ್ಯಾಲ್ಯೂ is also 0. ದೆನ್ ಆರ್ಬಿಟಲ್ ಯಾವ್ದು ಇರ್ತದೆ ಹೇಳ್ರಿ, ಎಸ್ ಆರ್ಬಿಟಲ್. ಇಲ್ಲೇನಪ್ಪ ಅಂತಂದ್ರೆ m ವ್ಯಾಲ್ಯೂ ಆ್ಯಂಡ್ L ವ್ಯಾಲ್ಯೂ 0 ಇದ್ದಾಗ ಎಸ್ ಆರ್ಬಿಟಲ್ ಒಂದೇ ಇರ್ತದೆ. ದೆನ್ ಸೆಕೆಂಡ್ ಒನ್ n is equal to 2. L values are 2, 0 and 1. L values are 2. ಇಲ್ಲೇನಪ್ಪ ಅಂತಂದ್ರೆ this is S, this is S, this is P. Here m values, m is equal to L equal to 0 means m equal to 0, this is S orbital. Then m is equal to 1 means the values are minus L to plus L including 0 means minus 1, 0, plus 1. These are the Px, Py and Pz. These are the 3 P orbitals. P orbitals ಎಷ್ಟು ಅದಾವಪ್ಪ ಅಂತಂದ್ರೆ 3 ಅದಾವ, Px, Py and Pz. Then let us consider n is equal to 3. n equal to 3 ತೊಗೊಂಡಾಗ L ವ್ಯಾಲ್ಯೂಸ್ ಏನೇನು ಬರ್ತಾವೆ ನೋಡ್ರಿ, 0 ಎಸ್ ಇರ್ತದೆ, L equal to 1 means P and L equal to 2 that is D. L equal to 0 means m is equal to 0, this is S orbital. Then m is equal to minus 1, 0, plus 1. These are the Px, Py and Pz orbitals, 3p orbitals. Then lastly n equal to 3 ಇದ್ದಾಗ L ವ್ಯಾಲ್ಯೂ ಏನಿರ್ತದಪ್ಪ ಅಂತಂದ್ರೆ L ವ್ಯಾಲ್ಯೂ ಹೆಂಗೆ ಬರ್ತದೆ ನೋಡ್ರಿ, n 0 to n minus 1. 0 to n minus 1 ಅಂತಂದ್ರೆ 0 ಫಸ್ಟ್ ಇರ್ತದೆ, n minus 1 ಮೀನ್ಸ್ 2 ಬರ್ತದೆ, ಅಲ್ಲಿ ನಡು ಏನಪ್ಪ ಅಂತಂದ್ರೆ 0, 1, 2. ಆ್ಯಂಡ್ m ವ್ಯಾಲ್ಯೂಸ್ ಆರ್ minus 2, minus 1, 0, plus 1 and plus 2. These are dxy, dyz, dzx, dx square minus y square and dz square. These are the 5 d orbitals. ಹಿಂಗೆ ಏನಪ್ಪ ಅಂತಂದ್ರೆ ಸೆಲ್ಸ್, ಸಬ್ಸೆಲ್, ಆಮೇಲೆ ಏನಪ್ಪ ಅಂತಂದ್ರೆ ಆರ್ಬಿಟಲ್ಸನ್ನು ಏನಪ್ಪ ಅಂತಂದ್ರೆ ರಿಪ್ರೆಸೆಂಟೇಷನ್ ಮಾಡ್ತಾರೆ. n equal to 1 ಇದ್ದಾಗ L ವ್ಯಾಲ್ಯೂ 0 ಇರ್ತದೆ, m ವ್ಯಾಲ್ಯೂನು 0 ಮೀನ್ಸ್ ಎಸ್ ಸಬ್ಸೆಲ್ದೊಳಗೆ ಒಂದೇ ಆರ್ಬಿಟಲ್ ಇರ್ತದೆ. ದಿಸ್ ಈಸ್ ಏನಪ್ಪ ಅಂತಂದ್ರೆ ಸಬ್ಸೆಲ್, ಎಸ್ ಸಬ್ಸೆಲ್ ಅಂತ ಹೇಳ್ತೀವಿ. ಎಸ್ ಸಬ್ಸೆಲ್, ದಿಸ್ ಈಸ್ ಆಲ್ಸೋ ಎಸ್ ಸಬ್ಸೆಲ್, ದಿಸ್ ಈಸ್ ಪಿ ಸಬ್ಸೆಲ್. n equal to 2 ತೊಗೊಂಡಾಗ ಏನಪ್ಪ ಅಂದ್ರೆ ಎಸ್ ಆ್ಯಂಡ್ ಪಿ ಸಬ್ಸೆಲ್ಸ್ ಎರಡೂ ಬರ್ತಾವೆ. ಎಸ್ ಸಬ್ಸೆಲ್ದೊಳಗೆ ಒಂದೇ ಆರ್ಬಿಟಲ್ ಎಸ್ ಆರ್ಬಿಟಲ್. ಪಿ ಸಬ್ಸೆಲ್ ಕಂಟೈನಿಂಗ್ 3 orbitals Px, Py and Pz with respect to m values are minus 1, 0 and plus 1. And n value equal to 3 ತೊಗೊಂಡಾಗ ಏನಪ್ಪ ಅಂದ್ರೆ L ವ್ಯಾಲ್ಯೂ ಏನೇನು ಬರ್ತಾವೆ ಹೇಳ್ರಿ, 0, 1 and
2. L equal to 0 means m equal to 1 s orbital. Idu s subcell. P subcell containing 3 orbitals px, py, pz corresponds to m values -1, 0, +1. And L equal to 2 ಇದ್ದಾಗ ಏನಾಗ್ತದೆ ನೋಡ್ರಿ, D subcell ಬರ್ತದೆ. And D subcell containing 5 orbitals dxy, dyz, dzx, dx square minus y square and dz square which corresponds to m values -2, -1, 0, +1, +2. Okay. After the designation of cell, subcell and orbitals, some of the formulas to calculate the number of electrons, orbitals, etc. In this first one is number of subcells in the nth cell is equal to n. nth cell ದೊಳಗೆ number of subcells ಎಷ್ಟು ಅದಾವು ಅಂತೇಳಿ ಏನಪ್ಪ ಅಂತಂದ್ರೆ calculated by using formula that is equal to n. The number of subcells in the nth cell or nth orbit is always equal to principal quantum number ಅಂತ ಹೇಳ್ತಾರೆ. Then second one is number of orbitals in a subcell. Subcell ದೊಳಗೆ ಎಷ್ಟು orbitals ಅದಾವ, those are calculated by using formula 2l plus 1. L is azimuthal quantum number. Then third one is number of orbitals in the nth cell. nth cell ದೊಳಗೆ ಎಷ್ಟು orbitals ಅದಾವು, those are calculated by using n square. Principal quantum number ಏನಪ್ಪ ಅಂದ್ರೆ ಸ್ಕ್ವೇರ್ ಮಾಡಿದೀವಿ ಅಂತಂದ್ರೆ ನಮ್ಗೆ ಏನು ಗೊತ್ತಾಗ್ತದೆ, the number of orbitals in the nth cell or nth orbit. Then fourth one is number of electrons in an orbital. Orbital ದೊಳಗೆ electrons ಎಷ್ಟು ಇರ್ತಾವ್ರಿ, maximum 2. Orbital ದೊಳಗೆ ಏನಪ್ಪ ಅಂದ್ರೆ the capacity of accommodation of electrons in an orbital is maximum 2 ಇರ್ತಾವೆ, 2 electron orbital ದೊಳಗೆ. But the number of electrons in a subcell, subcell ದೊಳಗೆ ಎಷ್ಟು ಇರ್ತಾವೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಏನಪ್ಪ ಅಂತಂದ್ರೆ 2 into 2l plus 1. ಇಲ್ಲಿ ನಾವು subcells ಏನಪ್ಪ ಅಂತಂದ್ರೆ ಕ್ಯಾಲ್ಕುಲೇಟ್ ಅಥವಾ ಆರ್ಬಿಟಲ್ಸ್ ಕ್ಯಾಲ್ಕುಲೇಟ್ ಮಾಡಿವಿ ನಾವು. ಫ್ರಮ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ 2 into 2l plus 1 ದಿಂದ ಏನಪ್ಪ ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ ಸಬ್ಸೆಲ್. ಸಬ್ಸೆಲ್ದೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ದೆನ್ ಲಾಸ್ಟ್ ಒನ್ ಈಸ್ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ nth ಸೆಲ್. nth ಸೆಲ್ದೊಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಅದಾವು ಅಂತಂದ್ರೆ ದ್ಯಾಟ್ ಈಸ್ ಈಕ್ವಲ್ ಟು 2n ಸ್ಕ್ವೇರ್. ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಸ್ಕ್ವೇರ್ ಮಾಡಿ ಅದಕ್ಕೆ 2 ಮಲ್ಟಿಪ್ಲೈ ಮಾಡಿದರೆ number of electrons in the nth cell can be calculated by using this 2n square. These are the some important formulas to calculate the number of subcells, number of orbitals, number of electrons in orbital, number of electrons in subcell and number of electrons in nth cell. These are the very important formulas. Thank you.